ಅದು ಯಾವ ಮಕ್ಕಳು ತಿಂತ ಇಲ್ಲ, ಅದು ನಾಯಿ ತಿಂಬೋದಿಲ್ಲ, ಯಾವ ದನಗಳು ತಿಂಬೋದಿಲ್ಲ ಅಂತ ಉಪಹಾರವನ್ನು ಅಂಗನವಾಡಿ ಕೇಂದ್ರಕ್ಕೆ ಕೊಟ್ಟು ಮತ್ತು ಈಗಾಗಲೇ ಅದನ್ನು ಉಪಹಾರ ಕೊಡೋದನ್ನು ತಪ್ಪು ಮಾಡಿದಲ್ಲದೇ ಮತ್ತೆಲ್ಲ LKG UKGಗಳನ್ನು ಸರ್ಕಾರ ಶಾಲೆಯಲ್ಲಿ ಓಪನ್ ಮಾಡುವಾಗ ನಮ್ಮ ಮಂತ್ರಿಗಳೇ ನಾವು ಅಂಗನವಾಡಿ ಕಾರ್ಯಕರ್ತರು ಸ್ವಾತಂತ್ರ್ಯ ಸಂಘಟನೆಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ LKG UKG ಶಾಲೆಗಳನ್ನು ತೆರೆದಿದ್ದಾರೆ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರುವಂತಹ ಮಕ್ಕಳನ್ನು ಆ ಶಾಲೆಯಲ್ಲಿ ದಾಖಲೆ ಮಾಡಿಕೊಳ್ಳುತ್ತಲಿದ್ದಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು 49 ವರ್ಷಗಳಿಂದ ಅವ ಮಕ್ಕಳಿಗೆ ತಾಯಿ ಗರ್ಭದಲ್ಲಿ ಮೂಡಿರುವಾಗಲಿಂದ 3 ವರ್ಷದವರೆಗೂ ನಮ್ಮ ಕಣ್ಣಿನ ಕರಮಣೆಯಂತೆ ಕಾಯ್ದು ಕಾಪಾಡಿ ಅವರಿಗೆ ಯಾವ ಸಮಯಕ್ಕೆ ಏನು ಬೇಕಾಗಿದೆ ಎಂಬುದು ಅದನ್ನೆಲ್ಲ ಮಕ್ಕಳಿಗೆ ಪಾಲನೆ ಪೋಷಣೆ ನಾವು ಮಾಡಿ ಈಗ ವಿನಾಕಾರಣ ದಿಢೀರಂತ ಬಂದು ಅವ್ರ ಸರ್ಕಾರ ಶಾಲೆಯಲ್ಲಿ LKG UKG ತೆಗೆದಿದೆ. 3 ರಿಂದ 4-5 ವರ್ಷದ ಮಕ್ಕಳಿಗೆ LKG UKG ನಡೆಸಲು ನಮಗೆ ಕೊಡ್ರಿ ಅಂದಾಗ ಸ್ವಲ್ಪ ನಮಗೆ ಬಹಳ ದುಃಖ ಆಗುತ್ತಲಿದೆ. ನಾವು ಪ್ರತಿ ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರಿರಬೇಕು. ನಮಗೆ LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿದ್ರೆ ನಾವು ನಡೆಸೋದಿಲ್ಲೇನು? ನಮಗೂ ನಡೆಸೋ ಯೋಗ್ಯತೆ ಇದೆ. ನಾವು ಇದರಲ್ಲಿ ಗ್ರಾಜ್ಯುಯೇಟ್ ಇದ್ದವರು ಇದ್ದೆವು, ನಾವು ಎಜುಕೇಶನ್ ಮಾಡಿದವರು ಇದ್ದಿದ್ದೆವು. ಹಿಂದಿನ ಸರ್ಕಾರ ನಮಗೆ LKG UKGಗಳನ್ನು ನಾವು ಆರಂಭ ಮಾಡುವಾಗ ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೊಟ್ಟು ಅಲ್ಲಿ LKG UKG ನಿಮ್ಮ ಅಂಗನವಾಡಿ ಕೇಂದ್ರದಲ್ಲೇ ಒಪ್ಪಿಸಿಕೊಡ್ತೇವೆ ಅಂತ ಹೇಳಿದ್ರು. ಈಗ ಇದ್ದಂಥ ಈ ಸರ್ಕಾರವು LKG UKGಗಳನ್ನು ಅಂಗನವಾಡಿಯನ್ನು ಹೊರತುಪಡಿಸಿ ಸರ್ಕಾರಿ ಶಾಲೆಗಳಲ್ಲಿ ತೆಗೆದಿದ್ದಾರೆ, ಆದೇಶಗಳನ್ನು ಹೊರಡಿಸಿದ್ದಾರೆ, ಈಗಾಗಲೇ ನಡೆಸಲಿದ್ದಾರೆ. ಕೂಡಲೇ ಸರ್ಕಾರವು ಅದನ್ನು ಆದೇಶಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ತೆಗೆದಿರುವಂಥದ್ದು ಪ್ರತಿ ಒಂದೊಂದು ಆದೇಶಗಳನ್ನು ರದ್ದುಪಡಿಸಿ ಅದನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ವಹಿಸಿಕೊಡಬೇಕು. ಇಲ್ಲದಿದ್ದಲ್ಲಿ ಆ LKG UKGಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರನ್ನೇ ಟೀಚರು ಸಹಾಯಕಿಯನ್ನು ಪರಿಗಣಿಸಬೇಕು. ಒಂದು ವೇಳೆ ಪರಿಗಣಿಸದಿದ್ದಲ್ಲಿ ನಾವು ಉಗ್ರ ಹೋರಾಟವು ಬೀದಿಗಿಳಿದು ರಾತ್ರಿ ಹಗಲು ಇನ್ನು ಮುಂದೆ ಕಂಟಿನ್ಯೂ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಲಿದ್ದೇವೆ. ಹಾಗಾಗಿ LKG UKG ನಡೆಸಲಿಕ್ಕೆ ಅವರೇ ಪರ್ಮಿಷನ್ ಕೊಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಅವರೇ LKG UKGಗಳು ತೆಗಿತಾರೆ. ನಾವು ಅಂಗನವಾಡಿ ಕಾರ್ಯಕರ್ತರೆಲ್ಲ ಬೀದಿ ಪಾಲಾಗಿ ಬೀದಿ ಮೇಲೆ ಇರುವಂತ ಪರಿಸ್ಥಿತಿ ಬರ್ತದ. ನಾವು 49 ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳನ್ನು ನಡೆಸಿ ಒಂದು ಅಂಗಳದಲ್ಲಿ ಗೌರವ ರೂಪದಲ್ಲಿ ಗೌರವಧನದಲ್ಲಿ ನಾವು ಗೌರವ ಸೇವೆ ಮಾಡಿದೆವು. ನಾವು ಎಲ್ಲ ಅಂಗನವಾಡಿ ವರ್ಕರ್ಗಳು ಇವತ್ತು ಎಲ್ಲಿಗೆ ಹೋಗಬೇಕು, ನಮ್ಮ ಉಪಜೀವನ ಏನು ಎಂಬ ನಮ್ಮ ಚಿಂತನೆಯು ಅವರು ಕೂಡ ಮಾಡಬೇಕು. ಇವತ್ತು ಎಲ್ಲ ಮಹಿಳೆಯರು ಬೀದಿಗಳಿದ್ದೆವು. ಅವ್ರ ಮನೆಗೂ ಮಹಿಳೆಯರು ಇದ್ದಾರಲ್ಲ, ಅವ್ರ ತಾಯಿ ಅಕ್ಕ ತಂಗಿಯರಾದ್ರೆ ಬೀದಿಗಳಲ್ಲಿ ಕೂರ್ತೀರಿ. ನಾವು 2 ದಿನ ಆಯ್ತು, ಯಾರು ಒಬ್ರು ಕೇಳಕ್ ಬರ್ತಾ ಇಲ್ಲ. ಅವ್ರು ಯಾಕ ನಿದ್ರೆ ಮಾಡ್ತಲಿದ್ದಾರೋ ನಮಗ್ ಗೊತ್ತಿಲ್ಲ. ನಮ್ಮ ಮಹಿಳೆಯರಿಗೆ ತಕ್ಲೀಫ್ ಆಗೋದು ಅದು ಅವರಿಗೂ ಆಗಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ. ನಾವು ಬೀದರ್ ಉಸ್ತುವಾರಿ ಸಚಿವರು ಮಾತಾಡಿಲ್ಲ. ಅದು ಯಾವ ಮಕ್ಕಳು ತಿಂತ ಇಲ್ಲ, ಅದು ನಾಯಿ ತಿಂಬೋದಿಲ್ಲ, ಯಾವ ದನಗಳು ತಿಂಬೋದಿಲ್ಲ ಅಂತ ಉಪಹಾರವನ್ನು ಅಂಗನವಾಡಿ ಕೇಂದ್ರಕ್ಕೆ ಕೊಟ್ಟು ಮತ್ತು ಈಗಾಗಲೇ ಅದನ್ನು ಉಪಹಾರ ಕೊಡೋದನ್ನು ತಪ್ಪು ಮಾಡಿದಲ್ಲದೇ ಮತ್ತೆಲ್ಲ LKG UKGಗಳನ್ನು ಸರ್ಕಾರ ಶಾಲೆಯಲ್ಲಿ ಓಪನ್ ಮಾಡುವಾಗ ನಮ್ಮ ಮಂತ್ರಿಗಳೇ ನಾವು ಅಂಗನವಾಡಿ ಕಾರ್ಯಕರ್ತರು ಸ್ವಾತಂತ್ರ್ಯ ಸಂಘಟನೆಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ LKG UKG ಶಾಲೆಗಳನ್ನು ತೆರೆದಿದ್ದಾರೆ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರುವಂತಹ ಮಕ್ಕಳನ್ನು ಆ ಶಾಲೆಯಲ್ಲಿ ದಾಖಲೆ ಮಾಡಿಕೊಳ್ಳುತ್ತಲಿದ್ದಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು 49 ವರ್ಷಗಳಿಂದ ಅವ ಮಕ್ಕಳಿಗೆ ತಾಯಿ ಗರ್ಭದಲ್ಲಿ ಮೂಡಿರುವಾಗಲಿಂದ 3 ವರ್ಷದವರೆಗೂ ನಮ್ಮ ಕಣ್ಣಿನ ಕರಮಣೆಯಂತೆ ಕಾಯ್ದು ಕಾಪಾಡಿ ಅವರಿಗೆ ಯಾವ ಸಮಯಕ್ಕೆ ಏನು ಬೇಕಾಗಿದೆ ಎಂಬುದು ಅದನ್ನೆಲ್ಲ ಮಕ್ಕಳಿಗೆ ಪಾಲನೆ ಪೋಷಣೆ ನಾವು ಮಾಡಿ ಈಗ ವಿನಾಕಾರಣ ದಿಢೀರಂತ ಬಂದು ಅವ್ರ ಸರ್ಕಾರ ಶಾಲೆಯಲ್ಲಿ LKG UKG ತೆಗೆದಿದೆ. 3 ರಿಂದ 4-5 ವರ್ಷದ ಮಕ್ಕಳಿಗೆ LKG UKG ನಡೆಸಲು ನಮಗೆ ಕೊಡ್ರಿ ಅಂದಾಗ ಸ್ವಲ್ಪ ನಮಗೆ ಬಹಳ ದುಃಖ ಆಗುತ್ತಲಿದೆ.
ನಾವು ಪ್ರತಿ ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರು ಬೇಕು. ನಮಗೆ LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿದ್ರೆ ನಾವು ನಡೆಸೋದಿಲ್ಲೇನು? ನಮಗೂ ನಡೆಸೋ ಯೋಗ್ಯತೆ ಇದೆ. ನಾವು ಇದರಲ್ಲಿ ಗ್ರಾಜ್ಯುಯೇಟ್ ಇದ್ದವ್ರು ಇದ್ದೆವು, ನಾವು ಎಜುಕೇಷನ್ ಮಾಡಿದವರು ಇದ್ದಿದ್ದೆವು. ಹಿಂದಿನ ಸರ್ಕಾರ ನಮಗೆ LKG UKGಗಳನ್ನು ನಾವು ಆರಂಭ ಮಾಡುವಾಗ ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೊಟ್ಟು ಅಲ್ಲಿ LKG UKG ನಿಮ್ಮ ಅಂಗನವಾಡಿ ಕೇಂದ್ರದಲ್ಲೇ ಒಪ್ಪಿಸಿಕೊಡ್ತೇವೆ ಅಂತ ಹೇಳಿದ್ರು. ಈಗ ಇದ್ದಂಥ ಈ ಸರ್ಕಾರವು LKG UKGಗಳನ್ನು ಅಂಗನವಾಡಿಯನ್ನು ಹೊರತುಪಡಿಸಿ ಸರ್ಕಾರಿ ಶಾಲೆಗಳಲ್ಲಿ ತೆಗೆದಿದ್ದಾರೆ, ಆದೇಶಗಳನ್ನು ಹೊರಡಿಸಿದ್ದಾರೆ, ಈಗಾಗಲೇ ನಡೆಸಲಿದ್ದಾರೆ. ಕೂಡಲೇ ಸರ್ಕಾರವು ಅದನ್ನು ಆದೇಶಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ತೆಗೆದಿರುವಂಥದ್ದು ಪ್ರತಿ ಒಂದೊಂದು ಆದೇಶಗಳನ್ನು ರದ್ದುಪಡಿಸಿ ಅದನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ವಹಿಸಿಕೊಡಬೇಕು. ಇಲ್ಲದಿದ್ದಲ್ಲಿ ಆ LKG UKGಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರನ್ನೇ ಟೀಚರು ಸಹಾಯಕಿ ಎಂದು ಪರಿಗಣಿಸಬೇಕು. ಒಂದು ವೇಳೆ ಪರಿಗಣಿಸದಿದ್ದಲ್ಲಿ ನಾವು ಉಗ್ರ ಹೋರಾಟವು ಬೀದಿಗಿಳಿದು ರಾತ್ರಿ ಹಗಲು ಇನ್ನು ಮುಂದೆ ಕಂಟಿನ್ಯೂ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಲಿದ್ದೇವೆ. ಹಾಗಾಗಿ LKG UKG ನಡೆಸಲಿಕ್ಕೆ ಅವರೇ ಪರ್ಮಿಷನ್ ಕೊಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಅವರೇ LKG UKGಗಳು ತೆಗಿತಾರ. ನಾವು ಅಂಗನವಾಡಿ ಕಾರ್ಯಕರ್ತರೆಲ್ಲ ಬೀದಿ ಪಾಲಾಗಿ ಬೀದಿ ಮೇಲೆ ಇರುವಂತ ಪರಿಸ್ಥಿತಿ ಬರ್ತದ. ನಾವು 49 ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳನ್ನು ನಡೆಸಿ ಒಂದು ಅಂಗಳದಲ್ಲಿ ಗೌರವ ರೂಪದಲ್ಲಿ ಗೌರವಧನದಲ್ಲಿ ನಾವು ಗೌರವ ಸೇವೆ ಮಾಡಿದೆವು. ನಾವು ಎಲ್ಲ ಅಂಗನವಾಡಿ ವರ್ಕರ್ಗಳು ಇವತ್ತು ಎಲ್ಲಿಗೆ ಹೋಗಬೇಕು, ನಮ್ಮ ಉಪಜೀವನ ಏನು ಎಂಬ ನಮ್ಮ ಚಿಂತನೆಯು ಅವರು ಕೂಡ ಮಾಡಬೇಕು. ಇವತ್ತು ಎಲ್ಲ ಮಹಿಳೆಯರು ಬೀದಿಗಳಿದ್ದೆವು. ಅವ್ರ ಮನೆಗೂ ಮಹಿಳೆಯರು ಇದ್ದಾರಲ್ಲ, ಅವ್ರ ತಾಯಿ ಅಕ್ಕ ತಂಗಿಯರಾದ್ರೆ ಬೀದಿಗಳಲ್ಲಿ ಕೂಡ್ತೀರಿ. ನಾವು 2 ದಿನ ಆಯ್ತು, ಯಾರು ಒಬ್ರು ಕೇಳಕ್ ಬರ್ತಾ ಇಲ್ಲ. ಅವ್ರು ಯಾಕ ನಿದ್ರೆ ಮಾಡ್ತಲಿದ್ದಾರೋ ನಮಗ್ ಗೊತ್ತಿಲ್ಲ. ನಮ್ಮ ಮಹಿಳೆಯರಿಗೆ ತಕ್ಲೀಫ್ ಆಗೋದು ಅದು ಅವರಿಗೂ ಆಗಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಡ್ತೀವಿ.